ರಾಜ್ಯಸಭೆಯಲ್ಲೂ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತ ಚರ್ಚೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಚರ್ಚೆಗೆ 16 ತಾಸು ನಿಗದಿಪಡಿಸಲಾಗಿದೆ. ವಂದನಾ ನಿರ್ಣಯವನ್ನು ಮಂಡಿಸಿದ ನಾಮನಿರ್ದೇಶಿತ ಸದಸ್ಯ ಸಿ ಸದಾನಂದನ್ ಮಾಸ್ಟರ್ ವಿಕಸಿತ ಭಾರತದ ಪಯಣವನ್ನು ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆರಂಭದಿಂದಲೂ ಎನ್ಡಿಎ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತು ಬಡತನ ನಿರ್ಮೂಲನೆ ಕುರಿತು ಸ್ಪಷ್ಟ ನಿಲುವು ಹೊಂದಿದೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ನ ಧ್ಯೇಯದಿಂದ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ ಎಂದರು. ಕಳೆದೊಂದು ದಶಕದಲ್ಲಿ 25 ಕೋಟಿ ಜನರನ್ನು ಬಡತನದಿಂದ ಹೊರತರಲು ಸರ್ಕಾರಕ್ಕೆ ಸಾಧ್ಯವಾಗಿದೆ. 95 ಕೋಟಿ ಭಾರತೀಯರು ಇದೀಗ ಸಾಮಾಜಿಕ ಭದ್ರತೆ ಹೊಂದಿದ್ದಾರೆ. ಸುಧಾರಣಾ ಹಾದಿಯಲ್ಲಿ ಸರ್ಕಾರ ಸಾಗುತ್ತಿದ್ದು ಆಧುನಿಕ ಮೂಲಸೌಕರ್ಯದಲ್ಲಿ ಹಿಂದೆಂದೂ ಆಗದ ಹೂಡಿಕೆಯನ್ನು ದೇಶ ಕಾಣುತ್ತಿದೆ ಎಂದರು. Patriotic song here, sir. Andhyajanagrajan illivide, vargam varnam arudivide, sagalarum ammayku omana makkal, bandhukkal naam onnana. Means our Bharat should become a place where everyone, regardless of caste, creed or other differences, is considered as the beloved children of the mother, and where everyone cooperates with each other with a sense of brotherhood. Sir, thus we can shape our country, Ek Bharat, Shrestha Bharat, as our Prime Minister always speaks. ಬಿಜೆಪಿ ಸದಸ್ಯೆ ಡಾಕ್ಟರ್ ಮೇಧಾ ವಿಶ್ರಾಮ್ ಕುಲಕರ್ಣಿ ರಾಷ್ಟ್ರಪತಿ ಅವರು ತಮ್ಮ ಭಾಷಣದಲ್ಲಿ ದೇಶದ ನಿರಂತರ ಪ್ರಗತಿಯನ್ನು ಪ್ರಸ್ತಾಪಿಸಿದ್ದಾರೆ. ಭಾರತದ ಆರ್ಥಿಕತೆ ಸದೃಢವಾಗಿದ್ದು ಬೆಳವಣಿಗೆ ದರ 7.2% ಏರಿದೆ. ಜಿಎಸ್ಟಿ ಆದಾಯವೂ ಅಗಾಧ ವೃದ್ಧಿಯಾಗುತ್ತಿದೆ. ಕಳೆದ ಕೆಲವೇ ವರ್ಷಗಳಲ್ಲಿ 3 ಕೋಟಿ ಹೊಸ ತೆರಿಗೆ ಪಾವತಿದಾರರು ಸೇರ್ಪಡೆಯಾಗಿದ್ದಾರೆ ಎಂದರು. ये टैग हटाकर विकसित भारत का टैग लगाना है और इसलिए माननीय मोदी जी के नेतृत्व में हर साल हम नए नए उपाय लेकर आगे आते हैं और देश को बढ़ा रहे हैं. ಕಾಂಗ್ರೆಸ್ನ ದಿಗ್ವಿಜಯ್ ಸಿಂಗ್ ಸರ್ಕಾರವು ರೈತರು ಮತ್ತು ಕಾರ್ಮಿಕ ವಿರೋಧಿ ನೀತಿ ಹೊಂದಿದೆ. ದೇಶದಲ್ಲಿ ಉದ್ಯೋಗ ಪ್ರಮಾಣ ಇಳಿಕೆಯಾಗುತ್ತಿದೆ. ಸರ್ಕಾರದ ಭರವಸೆ ಹೊರತಾಗಿಯೂ ರೈತರ ಆದಾಯ ಇದುವರೆಗೆ ದ್ವಿಗುಣಗೊಂಡಿಲ್ಲ ಎಂದು ಆರೋಪಿಸಿದರು. ये आप कह जरूर रहे हैं, लेकिन आपके कार्य, आपकी योजनाएं और आपकी नीतियां ये इस बात से सहमत नहीं है. ಟಿಎಂಸಿ ಸದಸ್ಯೆ ಸಾಗರಿಕಾ ಘೋಷ್ ಡಿಜಿಟಲ್ ವ್ಯವಸ್ಥೆಗಳಿಂದ ಸೈಬರ್ ವಂಚನೆ ಮತ್ತು ಮಾಹಿತಿ ಹಗರಣಗಳು ನಡೆಯುತ್ತಿವೆ. ಹೆಚ್ಚುತ್ತಿರುವ ವಾಯು ಮತ್ತು ಜಲಮಾಲಿನ್ಯದಿಂದ ಅಪಾರ ಆರ್ಥಿಕ ನಷ್ಟವಾಗುತ್ತಿದೆ ಎಂದರು.